ಗೋಕಾಕ್ನ ದರ್ಪದ ಶಾಸಕರು ಕೂಡ ಪತ್ರವನ್ನ ಬರೆದಿದ್ದಾರೆ. ನನಗೆ ಆರೋಗ್ಯ ಸರಿ ಇಲ್ಲ. ಶಾಸಕ ನಾಗೇಂದ್ರ, ಶಾಸಕ ಮಹೇಶ್ ಕುಮಟಳ್ಳಿ ಮೂರು ಜನ ಕೂಡ ಏನು ಮುಂಬೈನಲ್ಲೇ ಸೆಟ್ಲ್ ಆಗಿದ್ದಂಥವ್ರು ಅನಾರೋಗ್ಯದ ಹಿನ್ನೆಲೆ ಸದನಕ್ಕೆ ನಾವು ಬರ್ತಾ ಇಲ್ಲ ಅಂತ ಪತ್ರವನ್ನ ಕಳಿಸಿದಾರಂತೆ ಸ್ಪೀಕರ್ ಅವರಿಗೆ. ಆ ಮೂಲಕ ಏನೊಂದು ನಿರೀಕ್ಷೆ ಇತ್ತು, ಫೈನಲಿ ಬರ್ತಾ ಇದ್ದಾರೆ, ಆನ್ ದ ವೇ ಇದ್ದಾರೆ ಅಂತಲ್ಲ, ಆದ್ರೆ ನಾವು ಬರ್ತಾ ಇಲ್ಲ, ನಮಗೆ ಅನಾರೋಗ್ಯ ಇದೆ, ಹಾಗಾಗಿ ನಾವು ಬರ್ತಾ ಇಲ್ಲ. ಬಹಳ ದಿನಗಳಿಂದ ಪಾಪ ಅನಾರೋಗ್ಯ ಇಲ್ಲ, ಆರೋಗ್ಯ ಸರಿಯಾಗಿಲ್ಲ, ಅಧಿವೇಶನಕ್ಕೆ ನಾವು ಬರ್ತಾ ಇಲ್ಲ ಅಂತ ಮೂರು ಕೂಡ ಪತ್ರವನ್ನ ಬರೆದಿದ್ದಾರೆ. ಇದು ಗೋಕಾಕ್ನ ದರ್ಪದ ಶಾಸಕರು, ಅದೇ ರೀತಿಯಾಗಿ ನಾಗೇಂದ್ರ ಅವರು, ಮಹೇಶ್ ಕುಮಟಳ್ಳಿ ಮೂರು ಜನ ಕೂಡ ಅನಾರೋಗ್ಯದ ಕಾರಣ ನಮಗೆ ಬರ್ಲಿಕ್ಕೆ ಆಗಲ್ಲ ಅಧಿವೇಶನಕ್ಕೆ ಅಂತ. ಆಲ್ಮೋಸ್ಟ್ ಈಗ ತಿಂಗಳು ಜಾಸ್ತಿ ಆಗ್ತಾ ಬಂತು, ಮುಂಬೈನಲ್ಲೇ ಸೆಟ್ಲ್ ಆಗಿದ್ದಾರೆ. ಅಲ್ಲಿನ ಕ್ಷೇತ್ರದ ಜನತೆ ಬಾಯ್ ಬಡ್ಕೋತಾ ಇದ್ದಾರೆ. ಅಲ್ಲಿ ಏನ್ ಮಾಡೋದು, ನಾವು ಯಾರಿಗೆ ನಮ್ಮ ತೊಂದರೆಗಳನ್ನ ಹೇಳ್ಕೊಳ್ಳೋದು ಅಂತ. ಆದ್ರೆ ಇವರಿಗೆ ಅನಾರೋಗ್ಯ, ಹಾಗಾಗಿ ಪತ್ರವನ್ನ ಬರೆದಿದ್ದಾರೆ. ನಾವು ಬರೋದಿಲ್ಲ, ಅನಾರೋಗ್ಯ ಹಿನ್ನೆಲೆ ಸದನಕ್ಕೆ ಹಾಜರಾಗ್ತಿಲ್ಲ ಅಂತ ಮೂರು ಶಾಸಕರು ಕೂಡ ಸ್ಪೀಕರ್ಗೆ ಪತ್ರವನ್ನ ಬರೀತಾರೆ. ಆ ಮೂಲಕ ಈಗ ಈ ಕಹಾನಿ ಇನ್ನೂ ಕೂಡ ಎಂಡ್ ಫುಲ್ ಸ್ಟಾಪ್ ಕಾಣುವಂತ ಸಾಧ್ಯತೆ ಕಾಣ್ತಾ ಇಲ್ಲ. ಈ ಮೂರು ಜನ ಈಗ ಬರ್ತಾ ಇದ್ರೆ ಏನಾದ್ರೂ ಒಂದು ಕನ್ಕ್ಲೂಷನ್ ಸಿಗ್ತಾ ಇತ್ತು, ಆದ್ರೆ ಈಗ ಬಂದಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ಬನ್ನಿ ಏನ್ ಹೇಳಿದಾರೆ ನೋಡೋಣ. ಗೊತ್ತಿಲ್ಲ, ಇವತ್ತೇನೋ ನಾವು ನೋಡಿದಿಲ್ಲ, ಎಲ್ಲೋ ಲೆಟರ್ ಕೊಟ್ಟಾರ ಬರೋಲ್ಲ ಅಂತ ಅವರು. ಈಗ ನಾನು ನೋಡಿದೆ, ವಾಟ್ಸಪ್ಪಲ್ಲಿ ನೋಡಿದೆ, ಸ್ಪೀಕರ್ಗೆ ಲೆಟರ್ ಕೊಟ್ಟಿದ್ದಾರಂತೆ, ನೋಡಿದೆ ನಾನು ಅಷ್ಟೇ. ಕಾರಣ ಏನು ಕೊಟ್ಟಿದ್ದಾರೆ ಸರ್? ಗೊತ್ತಿಲ್ಲ, ಜಸ್ಟ್ ನಾವು ಗಾಡಿಯಲ್ಲಿ ನೋಡಿದೆ ಅಷ್ಟೇ. ನಾನು ಮುಂದಿನ ನನಗೆ ಗೊತ್ತಿಲ್ಲ, ಮುಂಚೆ ಹೇಳಿದೆ. ನೀವೊಬ್ಬರು ಪಕ್ಷದ ಹಿರಿಯ ನಾಯಕರು, ಈ ರೀತಿಯಾಗಿ ನಡ್ಕೊಳ್ತಿರುವಂಥ ಶಾಸಕರು ವಿರುದ್ಧ ಕ್ರಮ ಕೈಗೊಳ್ಳೋದು ಸ್ಪಷ್ಟ ಅಂತ ಅನ್ಸುತ್ತೆ. ಪಕ್ಷ ವಿಚಾರ ಮಾಡಬೇಕು, ಚಿಂತನೆ ಮಾಡಬೇಕು, ಮಾಡ್ತಿದ್ದಾರೆ. ನೋಡೋಣ, ಇನ್ನೂ ಕೂಡ ಬರ್ತಾರೆ, ನಮ್ಮ ಜೊತೆ ಇರ್ತಾರಂತ ಆಸೆ ಇದೆ. ಕಾದು ನೋಡ್ತಾ ಇದ್ದೀವಿ ಅಷ್ಟೇ. ಇಷ್ಟು ದಿನ ಆದರೂ ಕೂಡ ಕಾದು ನೋಡ್ತೀನಿ ಅಂತ ಹೇಳ್ತಾರೆ. ಬರ್ಬೇಕಲ್ಲ, ಇದು ಸಂಪರ್ಕ ಸಿಕ್ಕಿಲ್ಲ. ಇವತ್ತು ಅಧಿವೇಶನ ನಡೀತಾ ಇದೆ, ಬರಲೇಬೇಕಂತ ಆಸೆ ಇದೆ. ಬರ್ತಾರೆ, ನೋಡೋಣ. ಇನ್ನೂ ಒಂದು 10 days ಅಧಿವೇಶನ ಇದೆ, ಕಾದು ನೋಡ್ತೀವಿ. ಈ ಬಗ್ಗೆ ರಮೇಶ್ ಹಿರೇಜಂಬೂರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಮೇಶ್, ಇದೀಗ ಮೂರು ಜನರ ಹೈಡ್ ಅಂಡ್ ಸೀಕ್ ಆಟ ಕಣ್ಣಾ ಮುಚ್ಚಾಲೆ ಇನ್ನೂ ಮುಂದುವರಿಯುತ್ತಾ, ಹಾಗಾದ್ರೆ ಈಗ ಲೆಟರ್ ಬಂದಿದೆ ಅಂತ ಏನ್ ತಿಳಿಸಿದಾರೆ ಅಂತ ಕಾರಣ? ಅವಿನಾಶ್, ಈಗ ಏನ್ ಇರ್ತಕ್ಕಂಥ ರೆಬೆಲ್ ಶಾಸಕರು ಸದನಕ್ಕೆ ಗೈರು ಹಾಜರಾಗ್ಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು. ಸೊ ಅವ್ರು ಈಗಾಗಲೇ ನೀಡಿರ್ತಕ್ಕಂಥ ನೋಟಿಸ್ಗೆ ಯಾವುದೇ ರೀತಿಯ ಏನು ಮನ್ನಣೆಯನ್ನ ನೀಡಿಲ್ಲ. ಸೊ ನಾವು ಈಗ ಬೇರೆ ಕೆಲಸದಲ್ಲಿ ಇರೋ ಹಿನ್ನೆಲೆಯಲ್ಲಿ ನೀವು ಸದನಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಸಮಜಾಯಿಷಿಯನ್ನ ಅವರು ಕೊಟ್ಟಿದ್ದಾರೆ. ಆದ್ರೆ ಸೊ ಸದ್ಯಕ್ಕೆ ಕಾಂಗ್ರೆಸ್ನ ನಾಯಕರು ಏನು ಬಜೆಟ್ ಮಂಡನೆವರೆಗೂ ಕೂಡ ಕಾದು ನೋಡ್ಲಿಕ್ಕೆ ಕಾಯ್ತಾ ಇರ್ತಕ್ಕಂಥದ್ದು. ಅಲ್ಲಿವರೆಗೂ ಕೂಡ ಕಾದು ನೋಡೋಣ, ನಂತರ ಮುಂದಿನ ಏನು ನಿರ್ಧಾರವನ್ನು ಮಾಡೋಣ. ಸದ್ಯಕ್ಕೆ ಏನು ಈಗಾಗಲೇ ನಾಗೇಂದ್ರ ಇರ್ಬೋದು, ಮಹೇಶ್ ಕುಮಟಳ್ಳಿ ಇರ್ಬೋದು, ಇಬ್ಬರು ಕೂಡ ಅನಾರೋಗ್ಯದ ಕಾರಣವನ್ನ ನೀಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಸ್ಪೀಕರ್ಗೆ ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಆದ್ರೆ ಗೋಕಾಕ್ ಶಾಸಕರು ಕೂಡ ಅವರು ಕೂಡ ಅನಾರೋಗ್ಯದ ಕಾರಣವನ್ನು ನೀಡಿರ್ತಕ್ಕಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸದನಕ್ಕೆ ಗೈರು ಹಾಜರಾಗಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಜೊತೆಗೆ ಕಾನೂನಾತ್ಮಕವಾದ ಸಮಸ್ಯೆಗಳಿಂದ ದೂರ ಇರ್ಲಿಕ್ಕೆ ಇರುವ ಕಾರಣಕ್ಕಾಗಿ ಅನಾರೋಗ್ಯದ ಕಾರಣವನ್ನ ನೀಡಿರ್ತಕ್ಕಂಥದ್ದು. ಆದ್ರೆ ಕಾಂಗ್ರೆಸ್ನ ನಾಯಕರಿಗೆ ಎಲ್ಲರೂ ಕೂಡ ಚೆನ್ನಾಗಿ ಗೊತ್ತು, ಇವರು ಏನು ಬೇಕಂತಲೇ ಈ ಸದನಕ್ಕೆ ಬಂದಿಲ್ಲ ಅನ್ನುವಂಥದ್ದು. ಆದ್ರೆ ಕಾಂಗ್ರೆಸ್ನ ನಾಯಕರು ಯಾವ ರೀತಿ ಇವರ ಮೇಲೆ ನಿರ್ಧಾರವನ್ನು ಕೈಗೊಳ್ತಾರ, ಅಥವಾ ಏನು ಮುಂದಿನ ದಿನಗಳಲ್ಲಿ ಮತ್ತೊಂದು ನೋಟಿಸ್ ಅನ್ನ ಕೊಡ್ತಾರಾ, ಅಥವಾ ಏನ್ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಆದ್ರೆ ಸ್ಪೀಕರ್ಗೆ ಅನಾರೋಗ್ಯದ ಕಾರಣವನ್ನ ನೀಡಿರುವ ಹಿನ್ನೆಲೆಯಲ್ಲಿ ಸ್ಪೀಕರ್ ಯಾವುದೇ ರೀತಿಯ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಬೇಕಾದಂತ ಅವಕಾಶಗಳಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಕಾನೂನಾತ್ಮಕ ಒಂದು ರಕ್ಷಣಾತ್ಮಕ ಆಟವನ್ನ ರೆಬೆಲ್ ನಾಯಕರು ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅವಿನಾಶ್. ಅಲ್ಲ, ಹಾಗಾದ್ರೆ ಈಗ ವಾಟ್ ನೆಕ್ಸ್ಟ್ ಅಂತ? ಈಗ ಕಾಂಗ್ರೆಸ್ನವರು ಇದನ್ನ ಎಷ್ಟು ಟೈಮ್ ಇದೇ ಕಾರಣಗಳನ್ನ ನೋಡ್ಕೊಂಡು ಹೋಗ್ತಾರೆ? ಏನಾದ್ರೂ ಕ್ರಮ ಕೈಗೊಳ್ತಾರ ಸೀರಿಯಸ್ ಆಗಿ ಈ ಬಾರಿ? ಖಂಡಿತ ಅವಿನಾಶ್, ಯಾಕೆಂದ್ರೆ ಇದು ಒಂದು ರೀತಿ ಹಗ್ಗ ಜಗ್ಗಾಟ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂತದ್ದು. ಸ್ಪೀಕರು ಕಾನೂನಾತ್ಮಕವಾಗಿ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಕ್ಕೆ ಬರೋದಿಲ್ಲ, ಯಾಕೆಂದ್ರೆ ಸದನಕ್ಕೆ ನಾವು ಹಾಜರಾಗೋದಿಲ್ಲ, ಸೊ ಅನಾರೋಗ್ಯದ ಕಾರಣ ನಾವು ನೀಡಿದ್ದೀವಿ ಅಂತ ಪ್ರತ್ಯೇಕವಾಗಿ ಅವರೆಲ್ಲರೂ ಕೂಡ ಪತ್ರವನ್ನು ಕಳಿಸಿರುವ ಹಿನ್ನೆಲೆಯಲ್ಲಿ ಸ್ಪೀಕರ್ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಕ್ಕೆ ಬರೋದಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಚೆನ್ನಾಗಿ ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರು ಇರ್ಬೋದು ಅಥವಾ ಸಿದ್ದರಾಮಯ್ಯ ಇರ್ಬೋದು, ಅವ್ರ ಯಾರ ಸಂಪರ್ಕ ಕೂಡ ಅವ್ರಿಗೆ ಸಿಕ್ಕಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಯಾವ ರೀತಿ ಕ್ರಮ. ಎಸ್ ರಮೇಶ್, ಧನ್ಯವಾದ ಮಾತಿಗಾಗಿ. ಈಗ ರಾಜ್ಯ